ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು ರಾಮ ಲಕ್ಷ್ಮಣ ಇದ್ದಂತೆ. ಸಿದ್ದರಾಮಯ್ಯ ಅವ್ರಿಗೆ ಒಬ್ರು ಹೇಳ್ತಾರೆ ನಾನು ಹನುಮನ ಬಂಟ ಇದ್ದಂಗೆ ಅಂತ. ಆಂಜನೇಯ ಅವರು, ನಿಮಗೂ ಯಾರಾದರೂ ಹನುಮನ ಬಂಟ ಇದ್ದಾರಾ? ಇಲ್ಲ, ನನಗೆ ಹನುಮನ್ ಮಂಟನೂ ಇಲ್ಲ, ಏನೂ ಇಲ್ಲ. ನಾನು ಡಿ ಕೆ ಶಿವಕುಮಾರ್ ಅವರು ಸಹೋದರರು. ಇಬ್ಬರು ಕೂಡ ಸಹೋದರರಾಗಿ ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ನಮಗೆ ಯಾರ ಬಂಟರ ಅವಶ್ಯಕತೆ ಇಲ್ಲ. ನಾವು ಪಕ್ಷದ ಕಾರ್ಯಕರ್ತರುಗಳಾಗಿ ಕೆಲಸ ಮಾಡ್ತಾ ಇದ್ದೇವೆ. ಪಕ್ಷದ ಕಾರ್ಯಕರ್ತರ ಕೆಲಸ ಯಾವಾಗಲೂ ಮಾಡ್ತಾ ಇರ್ತೀವಿ. ನಾವು ನಿಷ್ಠಾವಂತರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷ ಜವಾಬ್ದಾರಿಯನ್ನು ಕೊಟ್ಟಿದೆ. ರಾಷ್ಟ್ರೀಯ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಅವ್ರಿಗೆ ಆದಂಥ ಕೆಲವು ಜವಾಬ್ದಾರಿಗಳಿರ್ತದೆ. ಆ ಕೆಲಸವನ್ನು ಅವರು ನಿಭಾಯಿಸ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿ ತುಂಬ ಸುಲಭದಲ್ಲಿ ಕೆಲಸ ಮಾಡಿದ್ರು, ತುಂಬ ಸುಲಭದ ದಾರಿಯಲ್ಲಿ ಸಿಕ್ತು ಆ ಪರಿಸ್ಥಿತಿ ಅಂತ ಅನಿಸುತ್ತಾ ತಮಗೆ? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ತರುವ ಸಂದರ್ಭದಲ್ಲಿ ತಮ್ಮ ಅಣ್ಣ ಅಂದರೆ ಡಿ ಕೆ ಶಿವಕುಮಾರ್ ಕೂಡ ಪ್ರಮುಖ ಪಾತ್ರ ವಹಿಸಿರುವಂಥದ್ದು ಎಲ್ಲರೂ ಕೂಡ ಗೊತ್ತಿರೋದು. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಆಗಿನ ಪರಿಸ್ಥಿತಿ ನೀವು ನೋಡಿದ್ರೆ ಅವಲೋಕನ ಮಾಡೋದು, ಯಾಕಂದ್ರೆ ನೀವು ಜೊತೆಲೇ ಇರುವಂಥವ್ರು, ಜೊತೆಲಿ ಇದ್ದಂಥವ್ರು. ನೋಡಿ, ಯಾವುದೂ ಕೂಡ ಸುಲಭ ಅಲ್ಲ. ಯಾವುದೂ ಕೂಡ ಸುಲಭ ಅಲ್ಲ. ಎಲ್ಲದಕ್ಕೂ ಕೂಡ ನಾವು ಕಷ್ಟಪಡಬೇಕಾಗ್ತದೆ. ನಮ್ಮದೇ ಆದಂಥ ಚಿಂತನೆಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಜನರ ಜೊತೆ ವಿಶ್ವಾಸವನ್ನು ಗಳಿಸ್ಬೇಕಾಗ್ತದೆ. ಆ ಒಂದು ಕೆಲಸವನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಎಲ್ಲರ ಸಹಕಾರವನ್ನು ಪಡೆದು, ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಮತ್ತು ಅನೇಕ ಹಿರಿಯ ನಾಯಕರ ಸಹಕಾರವನ್ನು ಪಡೆದು ಒಂದು ಹೋರಾಟದಲ್ಲಿ ಯಶಸ್ವಿಯಾಗಿದ್ದಾರೆ. ನೀವು ಹೇಳ್ತೀರಿ ಸಹಕಾರ ಪಡೆದು ಈ ರೀತಿಯಾಗಿ ಹೋರಾಟದಲ್ಲಿ ಯಶಸ್ವಿ ಆಗಿದ್ದಾರೆ ಅಂತೇಳಿ. ಇವತ್ತಿನ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಸಪೋರ್ಟ್ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲೇ ಕಾಂಗ್ರೆಸ್ನ ನಾಯಕರೇ ಸಪೋರ್ಟ್ ಮಾಡ್ತಾ ಇಲ್ಲ. ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಎಲ್ಲರೂ ಮಾಧ್ಯಮಗಳಲ್ಲಿ ಬಂದು ಹೇಳೋಕ್ಕಾಗೋದಿಲ್ಲ. ಇಡೀ ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇದೆ. ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಇದ್ದಾರೆ. ಸೊ ಹಾಗಾಗಿ ಅವರು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥದ್ರಿಂದ ಎಲ್ಲರನ್ನೂ ಕೂಡ ಸಮಜಾಯಿಸ್ಕೊಂಡು ಎಲ್ಲರನ್ನೂ ಕೂಡ ಸರಿತೂಗಿಸ್ಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ಅವ್ರ ಮೇಲಿದೆ. ಅದರಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ, ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಕ್ಕಂಥವ್ರು ಇರ್ತಾರೆ. ಎಲ್ಲರನ್ನೂ ನಿಭಾಯಿಸಬೇಕಾದಂಥ ಜವಾಬ್ದಾರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ನೀವು ಹೇಳ್ತೀರಿ ಎಲ್ಲರನ್ನೂ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತೇಳಿ, ನಮ್ಮಲ್ಲಿ ಎಲ್ಲ ಒಗ್ಗಟ್ಟಿದೆ ಅಂತ ಹೇಳ್ತಾರೆ. ಆದರೆ ಹೊರಗಡೆ ಬಂದು ಮಾತನಾಡುವಂಥ ನಾಯಕರು ಬೇರೆದನ್ನೇ ಹೇಳ್ತಾರೆ. ಬಣ ರಾಜಕಾರಣ ಇದೆ, ಒಂದು ಕಡೆ ಸಿದ್ದು ಬಣ, ಮತ್ತೊಂದು ಕಡೆ ಡಿ ಕೆ ಬಣ. ಈ ಡಿ ಕೆ ಬಣ ಅಂತ ಬಂದಾಗ ಅವ್ರು ಒಂದು ಕಡೆ ಇರ್ತಾರೆ, ಅವರ ಬೆನ್ನೆಲುಬಾಗಿ ಡಿ ಕೆ ಸುರೇಶ್ ಅವ್ರು ನಿಂತಿರ್ತಾರೆ. ಅದು ಮಾಧ್ಯಮಗಳ ಸೃಷ್ಟಿ ಅಲ್ಲ, ನಿಮ್ಮ ಕಾಂಗ್ರೆಸ್ನ ನಾಯಕರು ಕೊಟ್ಟಿರುವಂತ ಹೇಳಿಕೆಗಳು. ಬಣಗಳು ಯಾವುದೂ ಇಲ್ಲ, ಅಲ್ಲಿರೋದು ಕಾಂಗ್ರೆಸ್ ಬಣ ಒಂದೇ. ನೀವ್ ಹೇಳ್ತೀರಿ ಪಕ್ಷದಲ್ಲಿ ಇದೇ ಮಾತಾಡ್ತಾರೆ, ನಮ್ದು ಒಂದೇ ಬಣ ಅಂತೇಳಿ. ಪಕ್ಷಕ್ಕೆ ನಾಯಕ ಡಿ ಕೆ ಶಿವಕುಮಾರ್, ಸರ್ಕಾರಕ್ಕೆ ನಾಯಕ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನಿಷ್ಠೆ ಪ್ರಾಮಾಣಿಕತೆಯಿಂದ ಹೋರಾಟ ಮಾಡಿದ್ರಿ ಅಂತ ನೀವು ಹೇಳಿದ್ರಿ. ಆ ನಿಷ್ಠೆ ಪ್ರಾಮಾಣಿಕತೆಗೆ ಪ್ರಾಮಾಣಿಕವಾಗಿ ಆನ್ಸರ್ ಮಾಡಿ. ಡಿ ಕೆ ಶಿವಕುಮಾರ್ ನಿಷ್ಠೆ ಪ್ರಾಮಾಣಿಕತೆಗೆ ಪಕ್ಷದಲ್ಲಿ ಬೆಲೆ ಸಿಕ್ಕಿದೆಯಾ? ಪ್ರಾಮಾಣಿಕವಾಗಿ ಆನ್ಸರ್ ಮಾಡಬೇಕು. ಸಿಗುತ್ತೆ ಅಂತಕ್ಕಂಥ ಭರವಸೆ ಇದೆ. ಈಗ ಸಿಕ್ಕಿದೆಯಾ? ಸಿಕ್ಕಿದೆಯಲ್ಲ. ನಿಮಗೆ ತೃಪ್ತಿ ಇದೆಯಾ? ಈಗ ಸಿಕ್ಕಿರುವಂಥ ಬೆಲೆಗೆ ತಮಗೆ ತೃಪ್ತಿ ಇದೆ? ಡಿ ಕೆ ಸುರೇಶ್ಗೆ ತೃಪ್ತಿ ಇದೆ? ಮನುಷ್ಯನಿಗೆ ತೃಪ್ತಿ ಅಂತಕ್ಕಂಥದ್ದೇ ಇಲ್ಲ. ಓಕೆ, ಮನುಷ್ಯನಿಗೆ ತೃಪ್ತಿ ಅಂತಕ್ಕಂಥದ್ದಿಲ್ಲ. ಆದರೆ ನಾವು ಎಲ್ಲವನ್ನೂ ಕೂಡ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲವನ್ನೂ ಕೂಡ ಸರಿಯಾಗಿ ತೆಗೆದುಕೊಂಡು ಹೋಗುವಂಥದ್ದು, ಸರಿತೂಗಿಸ್ಕೊಂಡು ಹೋಗಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಒಂದಷ್ಟು ಬಹಿರಂಗವಾಗಿ ಹೇಳಕ್ಕೆ ಆಗದೇ ರೀತಿಯಲ್ಲಿ ಕೂಡ ಒಂದಷ್ಟು ವಿಷಕಂಠನ ರೀತಿಯಲ್ಲಿ ನುಂಗ್ಕೊಂಡು ಒಂದು ಡಿ ಕೆ ಶಿವಕುಮಾರ್ ಅಥವಾ ಡಿ ಕೆ ಬ್ರದರ್ಸ್ ಇದ್ದಾರಾ? ನಾನು ವಿಷಕಂಠನೂ ಅಲ್ಲ, ನಾನೊಬ್ಬ ಸ್ವಾಭಿಮಾನಿ, ನಾನೊಬ್ಬ ಕನ್ನಡಿಗ. ಸ್ವಾಭಿಮಾನಿ ಕನ್ನಡಿಗ ಅಂತ ಹೇಳ್ತೀರಾ. ನಿಮ್ಗೆ ಆಸೆ ಅಲ್ವಾ ಅಣ್ಣನ CM ಮಾಡಬೇಕು ಅಂತ? ನಾನಾಗಲೇ ಹೇಳಿದ್ದೀನಿ, ನನಗೆ ವೈಯಕ್ತಿಕವಾಗಿ ಆಸೆ ಇದೆ, ಅದು ಪಕ್ಷ ತೀರ್ಮಾನ ಮಾಡ್ತದೆ. ಕಾಂಗ್ರೆಸ್ ಪಕ್ಷ ಡಿ ಕೆ ಶಿವಕುಮಾರ್ನ CM ಮಾಡೋದಿಲ್ಲ. ಅದರಲ್ಲೂ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ CM ಆಗಿ ಮಾಡೋದಿಲ್ಲ. ಅದು ಪಕ್ಷದ ಜವಾಬ್ದಾರಿ, ಶಾಸಕರ ಜವಾಬ್ದಾರಿ, ವರಿಷ್ಠರ ಜವಾಬ್ದಾರಿ. ಏನು ಜವಾಬ್ದಾರಿ? ಅವರು ಅದನ್ನು ತೀರ್ಮಾನ ಮಾಡ್ತಾರೆ. ಪಕ್ಷಕ್ಕೋಸ್ಕರ ಅಷ್ಟೊಂದೆಲ್ಲ ತ್ಯಾಗ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಪಕ್ಷ ಒಂದು ತ್ಯಾಗ ಮಾಡಲ್ವಾ? ಅದು ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರ ಹೊರತು ನನ್ನ ವೈಯಕ್ತಿಕ ವಿಚಾರ ಅಲ್ಲ. ನಿಮ್ಮ ಮಾತು ಕೇವಲ ಪಕ್ಷದ ಮೇಲೆ ಹಾಕ್ತಾ ಇರುವಂತಂದ್ರೆ, ಆ ಗೋಲ್ ಇದೆ, ಫುಟ್ಬಾಲ್ ಇದೆ, ತಗೊಂಡೋಗಿ ನಾವು ಗೋಲ್ಗೆ ಹಾಕೋದು, ಅದು ಹೈಕಮಾಂಡ್ ಅಂಗಳದಲ್ಲಿದೆ ಅಂತೇಳಿ ನೀವು ಅಲ್ಲಿಗೆ ತಲುಪಿಸುವಂತ ಕೆಲಸ ಮಾಡ್ತಿದ್ರಿ. ನೇರವಾಗಿ ನಿಮ್ಮ ಮನದಾಳದ ಮಾತನ್ನು ಹೊರ ಹಾಕ್ತಾ ಇಲ್ಲ ಅಂತೇಳಿ ನನ್ನ ಮನದಾಳದ ಮಾತೇನೇನೆ. ಈಗ ನಾವು ಯಾರನ್ನಾರ ಒಬ್ರು ನಂಬಬೇಕು. ಇವತ್ತು ನಾವು ಕಾಣದ ದೇವರನ್ನ ಪ್ರತಿ ಹಂತದಲ್ಲೂ ಕೂಡ ಹೆಜ್ಜೆ ಹೆಜ್ಜೆಗೂ ಕೈ ಮುಗಿತಾ ಇರ್ತೇವೆ, ನಂಬಿಕೆ ಇಟ್ಟಿರ್ತೇವೆ. ಸೊ ಇವತ್ತು
ಪಕ್ಷದ ವಿಚಾರದಲ್ಲಿ ಬಂದಾಗ, ನಮ್ಮ ಅಧಿಕಾರ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಯಾರನ್ನಾರ ಒಬ್ರನ್ನ ನಂಬೇಕಾಗ್ತದೆ. ಅದು ನಾವು ನಮ್ಮ ಪಕ್ಷವನ್ನು ನಂಬಿದ್ದೇವೆ. ಇದೇ ನಂಬಿಕೆ ಇರುವಂಥದ್ದು. ಈಗ ನಂಬಿಕೆ ಬರಬೇಕಾಗಿರುವಂಥದ್ದು ಪಕ್ಷದ ಜೊತೆಗೆ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಮೇಲೆ ನಂಬಿಕೆ ಬರಬೇಕು. ಹೌದು, 2.5 ವರ್ಷ ಆದ ನಂತರ ಅಧಿಕಾರಕ್ಕೆ ಬಿಟ್ಕೊಡ್ತಾರೆ ಅನ್ನೋಂಥದ್ದು ಇದೇನು ಕದ್ದು ಮುಚ್ಚಿ ಏನು ಟಾಕ್ ಆಗ್ತಾ ಇರುವಂತಲ್ಲ, ಬಹಿರಂಗವಾಗಿ ಟಾಕ್ ಆಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ ನೀವು ನಂಬ್ತೀರಾ? ನಂಬಿಕೆ ಬರುತ್ತಾ? ಅಲ್ಲ, ಈ ವಿಚಾರದ ಬಗ್ಗೆ ನನ್ನನ್ನು ಪ್ರಶ್ನೆ ಕೇಳೋದಕ್ಕಿಂತ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳಬೇಕು, ಇಲ್ಲ ಅಂತ ಅಂದ್ರೆ ಪಕ್ಷದ ವರಿಷ್ಠರನ್ನ ಕೇಳಬೇಕು. ಯಾಕೆ ನಿಮ್ಗೆ ಈ ಪ್ರಶ್ನೆ ಕೇಳಿದ್ವಿ ಅಂತಂದ್ರೆ, ನನಗೆ ಈ ವಿಚಾರ ಸಂಬಂಧಪಟ್ಟಿದ್ದಲ್ಲ. ಯಾಕೆ ನಿಮ್ಗೆ ಈ ಪ್ರಶ್ನೆ ಕೇಳಿದ್ವಿ ಅಂತಂದ್ರೆ, ನಾವು ಕ್ಷೇತ್ರದಲ್ಲಿ ಹೋಗಿ ಓಡಾಡಬೇಕಾದ್ರೆ ಅವ್ರೊಂದು ಮಾತು ಹೇಳ್ತಿದ್ರು, ಅಣ್ಣ ರಾಜ್ಯನ ನೋಡ್ಕೊಳ್ಳಿ, ತಮ್ಮ ಇಲ್ಲಿದ್ರೆ ಸಾಕು, ನಾವು ಅಣ್ಣನ ಗೆಲ್ಸ್ಕೊಂಡ್ಬರ್ತೀವಿ, ನಮಗೆ ಸುರೇಶ್ ಅಣ್ಣ ಇದ್ರೆ ಸಾಕು, ಸೂರ್ಯ ಅಣ್ಣ ಇದ್ರೆ ಸಾಕು, ಸುರೇಶ್ ಅಣ್ಣ ಸೂರ್ಯ ಅಣ್ಣ ಇದ್ರೆ ಸಾಕು ಅಂತ ಹೇಳ್ತಾರೆ. ಸೊ ಅಷ್ಟು ಕಾನ್ಫಿಡೆಂಟ್ ಇದೆ ಕ್ಷೇತ್ರದಲ್ಲಿ. ಆದರೆ ರಾಜ್ಯ ಅಂತ ಬಂದಾಗ ಆ ಕಾನ್ಫಿಡೆಂಟ್ ಕಾರ್ಯಕರ್ತರಲ್ಲೂ ಕೂಡ ಇವತ್ತು ಬರ್ತಾ ಇಲ್ಲ. ನೋಡಿ, ಒಂದೊಂದು ಭಾಗದಲ್ಲಿ ಒಂದೊಂದು ಅಭಿಪ್ರಾಯಗಳಿರ್ತದೆ. ಆದರೆ ಎಲ್ಲವೂ ಕೂಡ ಇರ್ತಕ್ಕಂಥ ಒಂದು ಸೀಟ್ಗೋಸ್ಕರ ಎಲ್ಲರೂ ಹೋರಾಟ ಮಾಡಲಿಕ್ಕಾಗೋದಿಲ್ಲ. ಈಗ ನಾವು 3 ಜನ ಇದ್ದೀವಿ. ಈಗ ನೀವಿಬ್ಬರು ಕೂತ್ಕೊಂಡು ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ. ನನಗಿರೋದು ಒಂದೇ ಸೀಟು. ಅಲ್ಲಿ ನಿಮಗೆ 2 ಅವಕಾಶ ಇದೆ. ಈ ಕಡೆನೂ ಕೇಳ್ಬೋದು, ಈ ಕಡೆನೂ ಕೇಳ್ಬೋದು. ಸೊ ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಕೂಡ ಮಾತನಾಡಲಿಕ್ಕೆ ಹಕ್ಕಿದೆ. ಆ ಸೀಟನ್ನು ಕೊಡ್ತಕ್ಕಂಥದ್ದು, ಸೀಟ್ ಸಿಗಬೇಕು ಅಂತಕ್ಕಂಥದ್ದು ವಿಧಿ ತೀರ್ಮಾನ ಮಾಡಬೇಕು, ಜೊತೆಗೆ ಪಕ್ಷ ತೀರ್ಮಾನ ಮಾಡಬೇಕು. ರಾಜ್ಯದ ಜನ 135 ಸ್ಥಾನಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಗುರಿ ಅಭಿವೃದ್ಧಿ, ನಮ್ಮ ಗ್ಯಾರಂಟಿಗಳು, ನಾವು ಏನು ಮಾತು ಕೊಟ್ಟಿದ್ದೇವೆ ಕರ್ನಾಟಕದ ಕನ್ನಡಿಗರಿಗೆ, ಕರ್ನಾಟಕದ ರಾಜ್ಯದ ಜನರಿಗೆ, ಅದನ್ನು ಅನುಷ್ಠಾನ ಮಾಡ್ತಕ್ಕಂಥ ಒಂದು ಗುರಿಯನ್ನು ಇವತ್ತು ಸರ್ಕಾರದ ಮುಂದೆ. ಎಷ್ಟು ಜನ ಶಾಸಕರು ತಮ್ಮ ಬೆಂಬಲಕ್ಕಿದ್ದಾರೆ? ಡಿ ಕೆ ಶಿವಕುಮಾರ್ ಬೆಂಬಲಕ್ಕೆ 136 ಜನ. ಸಿದ್ದರಾಮಯ್ಯ ಕೂಡ 136 ಜನ ಇದ್ದಾರೆ ಅಂತ ಹೇಳ್ತಾರೆ. ಅವ್ರು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು. ಇಲ್ಲ, ಹೋಟ್ಲಲ್ಲಿ 1 to 1 ಕರೆದ್ಬಿಟ್ಟು ಎಲ್ಲರ ಅಭಿಪ್ರಾಯ ತಗೊಂಡಾಗ ಇಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಾಕಷ್ಟು ಜನ ಶಾಸಕರು ಹಿಂದೇಟನ್ನು ಹಾಕಿದ್ರು. ಸಿದ್ದರಾಮಯ್ಯ ಅವರಿಗೆ ಬಹುಮತ ಸಿಕ್ಕಿತ್ತು ಅಂತೇಳಿ ಒಂದು ಇಂಟರ್ನಲ್ ಇನ್ಫಾರ್ಮೇಷನ್ ಇದೆ. ಒಪ್ಕೊಳ್ತೀರಾ? ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಅವರವರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ನಲ್ಲಿ ನಡೆದು ಬಂದಂಥ ದಾರಿ. ನಾವು ಡಿಕ್ಟೇಟರ್ಶಿಪ್ನಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಭಾವನೆಗಳನ್ನು ಸ್ಪಂದಿಸಿ ನಾವು ಕೆಲಸ ಮಾಡಬೇಕಾಗ್ತದೆ. ಆ ಒಂದು ಕೆಲಸ ಪಕ್ಷದ ವರಿಷ್ಠರು ನಾಗೇಂದ್ರ ಬಾಬು ಹೇಳಿದ್ದ ರೀತಿಯಲ್ಲಿ, ಅಂದರೆ ಅವರ ಕ್ವಶನ್ಗೆ ಪೂರಕವಾಗಿ, ಅಂದರೆ ನಮಗೆ ಬಂದ ಮೂಲಗಳ ಮಾಹಿತಿ ಅಥವಾ ನಮಗೆ ಬಂದ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯವ್ರಿಗೆ ಅತಿ ಹೆಚ್ಚು ಶಾಸಕರ ಬೆಂಬಲ ಇತ್ತು, ಬಲ ಇತ್ತು. ಅದಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು. ಡಿ ಕೆ ಶಿವಕುಮಾರ್ಗೆ 20-25 ಜನ ಮಾತ್ರ ಶಾಸಕರ ಬಲ ಇತ್ತು, ಅದಕ್ಕೆ CM ಆಗಲಿಲ್ಲ ಅಂತ. ನಿಜಾನ ಸುಳ್ಳ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಒಟ್ಟಾರೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ರು. ಎಲ್ಲ ಶಾಸಕರು ಶಾಸಕರ ಅಭಿಪ್ರಾಯ ಹೈಕಮಾಂಡ್ನ ತೀರ್ಮಾನ. ಹೈಕಮಾಂಡ್ನ ತೀರ್ಮಾನ ಪಕ್ಷಕ್ಕೆ ಹಿರಿಯರಾದಂಥ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಅವಕಾಶ ಕೊಡಬೇಕು ಅಂತ ಆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮುಂದೆ ಮತ್ತೊಮ್ಮೆ ಈ ರೀತಿ ಪರಿಸ್ಥಿತಿ ಬಂದರೆ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡಬೇಕಾ, ಹೈಕಮಾಂಡ್ ನಿರ್ಧಾರಕ್ಕೆ ಬಿಡಬೇಕಾ? ಅದು ನನಗೆ ಗೊತ್ತಿಲ್ಲ. ಅದು ಶಾಸಕರಿಗೆ ಸಂಬಂಧಪಟ್ಟಿದ್ದು. ಅಲ್ಲ ಸುರೇಶ್ ಅವ್ರಿಗೆ ತಮ್ಮ ಆಗಿ ಒಂದು ಆಸೆ ಅಂತೂ ಇದ್ದೇ ಇದೆ. ಇವತ್ತು ಬೆನ್ನೆಲುಬಾಗಿ ನಿಂತಿರುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಏಕೈಕ ವ್ಯಕ್ತಿ ಯಾರು ಅಂತಂದ್ರೆ ಅವ್ರ ಜೀವನದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಹೇಳ್ತಿರೋದು ಸೂರ್ಯಣ್ಣ ಅಂತೇಳಿ. ಡಿ ಕೆ ಸುರೇಶ್ ಅವರು ಅಷ್ಟು ಅಣ್ಣನಿಗೋಸ್ಕರ ಸಾಕಷ್ಟು ತ್ಯಾಗನೂ ಮಾಡಿದ್ದಾರೆ ಎನ್ನುವ ವಿಚಾರಗಳು ಕೂಡ ನಮ್ಮ ಗಮನಕ್ಕಿದೆ. ಅವ್ರು ಜೈಲಿಗೆ ಹೋದಾಗ ಕಣ್ಣೀರು ಹಾಕಿದ್ರು ಇದೇ ಡಿ ಕೆ ಸುರೇಶ್ ಅವರು. ಜೈಲಿಂದ ಹೊರಗಡೆ ಬಂದಾಗ ಇದೇ ಡಿ ಕೆ ಸುರೇಶ್ ಅವರು ಕಣ್ಣೀರು ಹಾಕಿದ್ರು. ಅವ್ರ ಮೇಲೆ ರೈಡ್ ಆದಾಗ ಇದೇ ಡಿ ಕೆ ಸುರೇಶ್ ಅವರು ರಾತ್ರಿ ಬಂದು 12 ಗಂಟೆಯಲ್ಲಿ ಕಣ್ಣೀರು ಹಾಕಿದ್ರು. ಅದಕ್ಕೆ ನಾನೇ ಸಾಕ್ಷಿ, ನಾನೇ ಕಣ್ಣಾರೆ ನೋಡಿದ್ದೆ. ಅಣ್ಣನಿಗೋಸ್ಕರ ಸಾಕಷ್ಟು ತ್ಯಾಗವನ್ನು ಮಾಡಿದ್ದೀರಿ, ಈಗಲೂ ಮಾಡೋದಕ್ಕೆ ಸಿದ್ಧರಾಗಿದ್ದೀರಾ? ಅಲ್ಲ, ನೋಡಿ, ನಾವು ನಮ್ಮ ಒಂದು ಕುಟುಂಬ ಅಂತ ಅಂದಮೇಲೆ ನಾನು ನನ್ನ ಕಷ್ಟಕ್ಕೆ ಅವರಾಗಬೇಕಾಗ್ತದೆ, ಅವ್ರ ಕಷ್ಟಕ್ಕೆ ನಾವಾಗಬೇಕಾಗ್ತದೆ. ಸೊ ಹಾಗಾಗಿ ನನ್ನ ಅವರ ವಿಶ್ವಾಸ, ಅವರ ಆತ್ಮೀಯತೆ ಒಂದು ಅಣ್ಣನ ಸ್ಥಾನದಲ್ಲಿದ್ದಾರೆ, ಒಂದು ತಂದೆಯ ಸ್ಥಾನದಲ್ಲಿದ್ದಾರೆ, ಒಂದು ಸ್ನೇಹಿತನ ಸ್ಥಾನದಲ್ಲಿದ್ದಾರೆ. ಸೊ ಹಾಗಾಗಿ ನಾವೆಲ್ಲವನ್ನು ಕೂಡ ಸಮಾನಾಂತರವಾಗಿ ನಾವು ಹಂಚಿಕೊಂಡು ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ. ರಾಜಕೀಯ ಅಂತಂದು ಬಂದ ಪಕ್ಷದ ಸಂದರ್ಭದಲ್ಲಿ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರು ಹಿರಿಯ ನಾಯಕರಿದ್ದಾರೆ. ಅವರು ತಗೊಳ್ಳೋವಂಥ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕು. ಈಗಲೂ ಕೂಡ ED, IT, CBI ಆತಂಕ, ಭಯ ಇದೆಯಾ ಡಿ ಕೆ ಶಿವಕುಮಾರ್ಗೆ ಅಥವಾ ಡಿ ಕೆ ಬ್ರದರ್ಸ್ಗೆ? ಭಯ ಅನ್ನೋ ಪ್ರಶ್ನೆ ಅಲ್ಲ. ನಾವು ಅವ್ರು ಏನೇ ಮಾಡಿದ್ರು ಕೂಡ ನಾವು ಸ್ವಾಗತ ಮಾಡ್ತೇವೆ. ಕಾನೂನಿನ ಬಗ್ಗೆ ನಮಗೆ ಗೌರವ ಇದೆ. ಇವತ್ತು ರಾಜಕೀಯ ಪ್ರೇರಿತ ದಾಳಿಗಳನ್ನು ಎದುರಿಸಲಿಕ್ಕೆ ರಾಜ್ಯದ ಜನ ಶಕ್ತಿ ಕೊಟ್ಟಿದ್ದಾರೆ, ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ. ಮುಂದೇನು ಕೂಡ ಅದೇ ರೀತಿ ದಾಳಿ ಆಗ್ಬೋದು ಅಂತ ಆತಂಕ ಇದೆಯಾ ಅಥವಾ ಅನುಮಾನ ಇದೆಯಾ? ಅನುಮಾನ ಇದೆ. ಏನಂತ ಇದೆ ಅನುಮಾನ? ಗೊತ್ತಿಲ್ಲ. ಅವಾಗವಾಗ ಹೇಳ್ತಾ ಇರ್ತಾರೆ. ನಮ್ಮ BJPಯ ಸ್ನೇಹಿತರು ಅವಾಗವಾಗ ಹೇಳ್ತಾ ಇರ್ತಾರಲ್ಲ.
ಈಶ್ವರಪ್ಪ ಅವ್ರು ನಮ್ಮ ಆಫೀಸಲ್ಲೇ ಮೀಟ್ ದ ಪ್ರೆಸ್ಸಲ್ಲೇ ಹೇಳಿದ್ರು ಅರೆಸ್ಟ್ ಆಗೇ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅವ್ರಿಗೇನು ಮಾಹಿತಿ ಇದೆಯೋ ಗೊತ್ತಿಲ್ಲ. ಅವರು ಭಾಳ ಮತ್ತೊಮ್ಮೆ ಜೈಲಿಗೆ ಹೋಗ್ತಾರೆ ಅಂತ. RSS ನಲ್ಲಿ ಮತ್ತು ಹೈಕಮಾಂಡ್ನಲ್ಲಿ ಭಾಳಷ್ಟು ಆತ್ಮೀಯತೆ ಇರ್ತಕ್ಕಂಥವ್ರು. ಅವ್ರ ಪಕ್ಷದಲ್ಲಿ ಸರ್ಕಾರದ ಜೊತೆ ಒಡಂಬಡಿಕೆಯನ್ನು ಇಟ್ಕೊಂಡು ಭಾಳ ಅತ್ಯಂತ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಅವ್ರಿಗೆ ಸಾಕಷ್ಟು ಜನರಿಗೆ ಮಾಹಿತಿ ಇರ್ಬೋದು, ಏನೇನು ನಡೆಸ್ಬೋದು ಅಥವಾ ಇವರೇ ಹೇಳ್ಬೋದು. ಅದನ್ನು ನಾವು ನೋಡ್ಕೊಂಡು ಕೂತಿದ್ದೀವಿ. ನೋಡೋಣ, ಕಾದು ನೋಡೋಣ.